ಇನ್ನು ನೆಕ್ಸ್ಟ್ ಪ್ರೊಸೀಜರು ಜಲಪೂರಣೆ. ನೀರನ್ನು ತುಂಬಬೇಕು. ಗಂಧೋದಕ ಕಲಶಕ್ಕೆ ನಾವು ಗಂಧ ಮಾಡುವಾಗ ತೆಗೆದಿಟ್ಟಿರ್ತೀವಲ್ಲ ಗಂಧ, ಆ ಗಂಧವನ್ನು ಹಾಕಬೇಕು. ಮತ್ತೆ 2 ಕಲಶಕ್ಕೆ ನೀರು ತುಂಬಬೇಕು. ಅದಕ್ಕೆ ಮಂತ್ರ ಸಿಂಧುಕ್ಷಿತ್ ಪ್ರಯ್ಯಮೇಧ ಅನ್ನುವಂತಹ ಋಷಿಗಳಿಂದ ದೃಷ್ಟವಾದಂತಹ ನದಿ ದೇವತೆಗಳು ಅಭಿಮಾನಿಗಳಾಗಿರುವಂತಹ ಜಗತೀ ಛಂದಸ್ಸು ಅಂದ್ರೆ 48 ಅಕ್ಷರದ ಮಂತ್ರ. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿ ಸ್ತೋಮಂ ಸಚತಾ ಪರುಷ್ಣ್ಯ ಅಸಿಕ್ನ್ಯ ಮರುದ್ವೃಧೆ ವಿತಸ್ತಯಾರ್ಜೀಕಿಯೇ ಶೃಣುಹ್ಯ ಸುಶೋಮಜ. ಎಲ್ಲ ನದಿ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಮುಖ ನದಿ ದೇವತೆಗಳು ಯಾರೆಲ್ಲ ಇದ್ದಾರೆ? ಗಂಗೆ, ಯಮುನೆ, ಸರಸ್ವತಿ, ಶುತುದ್ರಿ ಇವರೆಲ್ಲ ಆ ನದಿ ದೇವತೆಗಳನ್ನ ಕೇಳ್ತಾ ಇದ್ದಾರೆ. ಶೃಣುಹಿ ಅಂತ, ನಮ್ಮ ಈ ಪ್ರಾರ್ಥನೆಯನ್ನ ಕೇಳಿ ನೀವು. ನದಿ ಸೂಕ್ತದಲ್ಲಿ ಬರುವ 5ನೇ ಮಂತ್ರ ಇದು. ಅಲ್ಲಿ ಬೇರೆ ಬೇರೆ ನದಿಗಳನ್ನ ವರ್ಣನೆ ಮಾಡಿ ಶಂಸನೆ ಮಾಡ್ತಾ ಇದ್ದಾರೆ. ಈ ಮಂತ್ರದಲ್ಲಿ ಎಲ್ಲಾ ನದಿಗಳನ್ನ ಒಟ್ಟಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಈ ಪ್ರಾರ್ಥನೆಯನ್ನ ಕೇಳಿ, ನಮ್ಮ ಯಜ್ಞಕ್ಕೆ ಅಂದ್ರೆ ನಮ್ಮ ಈ ಪೂಜೆಗೆ ಈ ನೀರಿನಲ್ಲಿ ಬಂದು ಸನ್ನಿಹಿತರಾಗಿ ನಿಮ್ಮ ಸನ್ನಿಧಾನವನ್ನ ಯಾವಾಗಲೂ ಉಂಟು ಮಾಡಿ ಅಂತ. ಅಲ್ಲ, ನಾವು ನಮ್ಮನೆ ಬಾವಿ ನೀರು ತಗೊಂಡಿದ್ದು ಅಥವಾ ಬೋರ್ವೆಲ್ ನೀರು ತಗೊಂಡಿದ್ದು, ಅದಕ್ಕೆ ಆ ನದಿ ದೇವತೆಗಳನ್ನೆಲ್ಲ ಯಾಕೆ ಕರಿಬೇಕು? ಆ ನದಿ ದೇವತೆಗಳು ಬಂದ್ರೆ ಮಾತ್ರ ಆ ನೀರೇನು ಶುದ್ಧ ಆಗುತ್ತೋ, ಪವಿತ್ರ ಆಗುತ್ತೋ, ಇಲ್ಲಾಂದ್ರೆ ಅಪವಿತ್ರನೋ? ಅದು ಯಾಕೆ ಅಂದ್ರೆ ನಾವು ನೀರನ್ನ ನೋಡುವಂತಹ ದೃಷ್ಟಿಕೋನ ಬದಲಾಗಬೇಕು ಅಂತ. ನಾವು ನೀರು ಅಂದಾಗ ಒಂದು ಜಡ ವಸ್ತು ಅಂತ ನೋಡ್ತೀವಿ, ಆದ್ರೆ ಅದನ್ನೇ ನಾವು ನದಿ ದೇವತೆಗಳು ಮಾತೃ ಸ್ವರೂಪವಾಗಿ ನೋಡಿದ್ರೆ ಆ ಅನುಸಂಧಾನನೇ ಬೇರೆ ಆಗತ್ತೆ. ಯಾಕಂದ್ರೆ ನೀರು ಅನ್ನೋದು ಬರೀ ದೇಹವನ್ನ ಪೋಷಣೆ ಮಾಡುವಂತಹ ಒಂದು ಜಡ ದ್ರವ್ಯ ಅಲ್ಲ, ಅದರಲ್ಲೂ ಜೀವ ಇದೆ. ಹಾಗಾಗಿ ನಾವು ಅದರಲ್ಲಿರುವ ಚೈತನ್ಯವನ್ನ ಗುರುತು ಮಾಡಬೇಕಾದ್ರೆ ನಾವು ಜಡ ಸ್ವರೂಪಕ್ಕಿಂತ ಎತ್ತರವಾದ್ದನ್ನ ನಾವು ನೋಡ್ಬೇಕು. ಕಣ್ಣಿಗೆ ಕಾಣುವ ನೀರು ಜಡ ಆದರೆ ಆ ನೀರಿನಲ್ಲಿರುವ ಸತ್ವ, ಒಳಸತ್ವ ಚೈತನ್ಯ ಏನಿದೆ ಅದು ದೈವಿ ಸ್ವರೂಪ. ಹಾಗಾಗಿ ಅದರ ಉತ್ತಮ ಪ್ರತೀಕಗಳು ಅಂದ್ರೆ ಆ ನದಿ ದೇವತೆಗಳು, ಮಹಾನದಿಗಳು ಅಂತ ನಾವು ಕರಿತೀವಿ. ಆ ನದಿ ದೇವತೆಗಳೇ ಅದಕ್ಕೆ ಉತ್ತಮ ಪ್ರತೀಕ. ಹೀಗೆ ನಾವು ಆದಿ ಭೌತಿಕದಿಂದ ಆದಿ ದೈವಿಕಕ್ಕೆ ಹೋಗಬಹುದು. ಜಡದಿಂದ ದೈವತ್ವಕ್ಕೆ ನಮ್ಮ ದೃಷ್ಟಿಕೋನ ಬದಲಾಗುತ್ತೆ. ಹಾಗಾಗಿ ವೇದದಲ್ಲಿ ಎಲ್ಲೆಲ್ಲ ನದಿಗಳ ಸ್ತೋತ್ರ ಬಂದಿದೆ ಅಲ್ಲೆಲ್ಲ ನಾವು ನೋಡ್ಬೋದು, ಏನು ಅವರು ಒಂದು ವರ್ಷ ಇಡೀ ಹರಿಯುವ ನೀರಿನ ಧಾರೆ ಅಂತ ನೋಡೋದಿಲ್ಲ. ಸಾಕ್ಷಾತ್ ಒಬ್ಬ ತಾಯಿ ಇದ್ರೆ ಹೇಗೆ ಅವರು ಟ್ರೀಟ್ ಮಾಡ್ತಿದ್ರು, ಆ ರೀತಿ ಭಾವನೆಯಿಂದ ಆ ನದಿಗಳನ್ನು ಸ್ತೋತ್ರ ಮಾಡಿದ್ದಾರೆ. ಅದರಲ್ಲೂ ಆ ಸರಸ್ವತಿ ನದಿಯ ವರ್ಣನೆಯೇ ಒಂದು ಅದ್ಭುತ. ಬಹುಶಃ ವೇದ ಕಾಲದಲ್ಲಿ ಅತೀ ಪ್ರಮುಖ ನದಿ ಅಂತ ಇದ್ರೆ ಅದು ಸರಸ್ವತಿ ಇದ್ದಿರಬಹುದು, ಆ ರೀತಿ ವರ್ಣನೆ ಮಾಡಿದ್ದಾರೆ. ನಮಗೆ ಸರಸ್ವತಿ ನದಿ ನೋಡೋದಕ್ಕೆ ಸಿಗೋದಿಲ್ಲ, ಆದರೆ ಒಂದು ಕಾಲದಲ್ಲಿ ಇಡೀ ಒಂದು ಸಮುದಾಯ, ಒಂದು ದೊಡ್ಡ ಸಂಸ್ಕೃತಿ ಪರಂಪರೆ ಆ ನದಿಯ ಸುತ್ತದಲ್ಲೇ ಆಗಿತ್ತು. ಅಂತಹ ದೊಡ್ಡ ನದಿ ಅದು ಸರಸ್ವತಿ. ಹೀಗೆ ಈ ನದಿ ದೇವತೆಗಳ ಅನುಸಂಧಾನದಿಂದ ಜಲಪೂರಣೆ. ಆಮೇಲೆ ಇದೇ ಅರ್ಥವನ್ನು ಹೇಳುವಂತಹ ಪುರಾಣದ ಒಂದು ಶ್ಲೋಕ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಮಂಗಳಾಷ್ಟಕದಲ್ಲಿ ಹೇಳ್ತಾರೆ. ನದ್ಯಶ್ರೀ ಹರಿಪಾದ ಪಂಕಜ ಭವಾಹ ಕುರ್ವಂತು ನೋ ಮಂಗಲಂ ಅಂತ. ಭಗವಂತನ ಪಾದ ಕಮಲದಿಂದ ಹುಟ್ಟಿದಂಥ ಈ ಎಲ್ಲಾ ನದಿಗಳು ನಮಗೆ ಮಂಗಲವನ್ನುಂಟು ಮಾಡಲಿ ಅಂತ. ಹೀಗೆ ಜಲಪೂರಣೆ ಮಾಡಬೇಕು. ಆಮೇಲೆ ಪಂಚಮುದ್ರೆಗಳನ್ನು ತೋರಿಸ್ಬೇಕು ಶುದ್ಧೀಕರಣಕ್ಕಾಗಿ. ಅದಾದ ಮೇಲೆ ಕಲಶದ 4 ದಿಕ್ಕಿಗೆ ಕಂಠಸ್ಥಾನದಲ್ಲಿ ಗಂಧ ಹಚ್ಚಬೇಕು. ಶ್ರೀ ಸೂಕ್ತದಲ್ಲಿ ಬರುವ ಮಂತ್ರ, ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಂ ಇಹ ಉಪಹ್ವದೆ ಶ್ರಿಯಂ. ಇಲ್ಲೂ ಅಷ್ಟೆ ಶಬ್ದ ಸಾಮ್ಯದಿಂದ ಈ ಮಂತ್ರವನ್ನ ಈ ಗಂಧ ಹಚ್ಚುವ ಪ್ರಕ್ರಿಯೆಗೆ ಉಪಯೋಗದಲ್ಲಿದೆ. ಬಿಟ್ರೆ ಆ ಮಂತ್ರದ ಸಾಕ್ಷಾತ್ ಅರ್ಥಕ್ಕೆ ಅಂದ್ರೆ ಮೇಲರ್ಥಕ್ಕೆ ಯಾವುದೇ ರೀತಿಯ ಲಿಂಕ್ ಇಲ್ಲ. ಸ್ವಲ್ಪ ಈ ಮಂತ್ರದ ಆಳಕ್ಕೆ ಹೋದ್ರೆ ನಮ್ಗೆ ಈ ಮಂತ್ರ ಯಾಕೆ ಗಂಧಕ್ಕೆ ಅಂತ ಸ್ಪಷ್ಟ ಆಗುತ್ತೆ. ಗಂಧ ಅಂದ್ರೆ ಏನು? ಗಂಧ ಅಂದ್ರೆ ಸ್ಮೆಲ್. ಅದು ಪರಿಮಳ ಇರ್ಬೋದು, ದುರ್ಗಂಧ ಇರ್ಬೋದು. ಇದ್ರೆ
ಸುಗಂಧ, ಪರಿಮಳ ಇಲ್ಲ ಅಂದ್ರೆ ದುರ್ಗಂಧ ಅಂತ. ಈ ಸ್ಮೆಲ್ ಏನಿದೆ ಇದಕ್ಕೆ ಪೃಥ್ವಿ ತತ್ವ. ಅದು ಹೇಗೆ ಅಂದ್ರೆ ಸೃಷ್ಟಿಯ ಕ್ರಮವನ್ನು ನೋಡಿದ್ರೆ ನಾವು ಆಕಾಶದ ತನ್ಮಾತ್ರೆ ಅಂದ್ರೆ ಆಕಾಶದ ಅಟ್ರಿಬ್ಯೂಟ್ ಶಬ್ದ, ಸೌಂಡ್. ವಾಯುವಿಗೆ ಸ್ಪರ್ಶ, ಟಚ್. ಅಗ್ನಿಗೆ ಅಂದ್ರೆ ಲೈಟಿಗೆ ಫಾರ್ಮ್, ರೂಪ. ನೀರಿಗೆ ರಸ ಅಂದ್ರೆ ಟೇಸ್ಟ್. ಆ ಪೃಥ್ವಿಗೆ 5ನೇ ಭೂತ, ಭೂಮಿ ಅಂತ ನಾವೇನು ಹೇಳ್ತೀವಿ, ಪೃಥ್ವಿ ತತ್ವಕ್ಕೆ ಅಟ್ರಿಬ್ಯೂಟ್ ಗಂಧ ಅಂದ್ರೆ ಸ್ಮೆಲ್. ಹೀಗೆ ಒಂದೊಂದು ಭೂತ ಅಂದ್ರೆ ಪಂಚಭೂತಗಳಲ್ಲಿ ಒಂದೊಂದಕ್ಕೆ ಒಂದೊಂದು ಅಟ್ರಿಬ್ಯೂಟ್ ಇದೆ. ಆ ಅಟ್ರಿಬ್ಯೂಟ್ಸ್ ಅಲ್ಲಿ ಪೃಥ್ವಿ ತತ್ವಕ್ಕೆ ಗಂಧ. ಹಾಗಾಗಿ ಈ ಪೃಥ್ವಿ ತತ್ವ ಮತ್ತೆ ಗಂಧ ಇವೆರಡಕ್ಕೂ ಅಧಿಷ್ಠಾತರು ಯಾರು ಕೇಳಿದ್ರೆ ದೇವಿ. ಅಂತಹ ದೇವಿಯನ್ನ ದುರಾಧರ್ಷಾಂ, ಯಾರಿಂದನೂ ತಡೆಯೋದಕ್ಕಾಗೋದಿಲ್ಲ ಅಂತಹ ಶಕ್ತಿ. ನಿತ್ಯ ಪುಷ್ಟಾಂ, ಯಾವಾಗಲೂ ಸಮೃದ್ಧಿ ಕೊಡುವಂತಹವಳು. ಕರೀಷಿಣೀಂ, ಪ್ರಕೃತಿ ರೂಪದಲ್ಲಿ, ವಿಷ್ಣು ಮಾಜೆ ರೂಪದಲ್ಲಿ, ಶಕ್ತಿ ರೂಪದಲ್ಲಿದ್ದು ಇಡೀ ಸೃಷ್ಟಿಯನ್ನ ಸೃಷ್ಟಿ ಮಾಡುವವಳು ಕರೀಷಿಣೀಂ. ಹಾಗಾಗಿ ಅವಳು ಈಶ್ವರೀಂ ಸರ್ವಭೂತಾನಾಂ, ಎಲ್ಲದಕ್ಕೂ ಒಡತಿ. ಅಂತಹ ನಿನ್ನನ್ನು ನಾನು ಉಪಾಸನೆ ಮಾಡ್ತೀನಿ ಅಂತ. ಈ ಅರ್ಥದಿಂದ ದೇವಿ ಸ್ವರೂಪವಾದ ಗಂಧ ಕಲಶಕ್ಕೆ ಹಚ್ಚೋದು. ಆಮೇಲೆ ಪರಿಮಳವಾದ ಹೂವನ್ನ ಹಾಕೋದು. ಅದಕ್ಕೆ ಮಂತ್ರ ಆಜನೇಯತೆ ಪರಾಗಿಣೆ ದೂರ್ವಾರೋಹಂತು ಪುಷ್ಪಿಣೀ ಹೃದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹ ಇಮೆ. ಈ ಮಂತ್ರದ ಮೇಲರ್ಥ ಒಂಥರ ಒಗಟಿನ ತರ ಇದೆ, ಏನು ಅಂತ ಅರ್ಥ ಆಗೋದಿಲ್ಲ. ಹೇಗೆಂದ್ರೆ ಆಜನೆ ತೇ ಪರಾಯಣೆ, ಇದಕ್ಕೆ ದೇವತೆ ಅಗ್ನಿ, ಋಷಿ ಶಾರಂಗ ಅನ್ನುವಂತಹ. ಆಮೇಲೆ ಅನುಷ್ಠುಪ್ ಛಂದಸ್ಸು 32 ಅಕ್ಷರದ್ದು. ಅಗ್ನಿಯನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ನಿನ್ನ ಆಗಮನಕ್ಕೆ ಆಜನೆ, ಪರಾಯಣೆ ನಿರ್ಗಮನಕ್ಕೆ. ದೂರ್ವಾಹ ಪುಷ್ಪಿಣೀಹಿ ರೋಹಂತು, ರೋಹಂತು ಉದ್ಭವವಾಗಲಿ. ಏನೆಲ್ಲ? ಪುಷ್ಪಿಣೀಹಿ ಸುಗಂಧದಿಂದ ಕೂಡಿದ ಪುಷ್ಪಗಳು, ದೂರ್ವಾಹ ದೂರ್ವೆ ಇತ್ಯಾದಿ ಪವಿತ್ರವಾದ ಹುಲ್ಲುಗಳು. ಅಂದ್ರೆ ಏನರ್ಥ? ನಿನ್ನ ಆಗಮನ ಮತ್ತು ನಿರ್ಗಮನಕ್ಕೆ ಈ ಪುಷ್ಪಗಳ ಸಾನ್ನಿಧ್ಯ ಇರಲಿ, ಅಂದ್ರೆ ನಿನ್ನ ಅಲಂಕಾರಕ್ಕೆ ಪುಷ್ಪವೃಷ್ಟಿಯಾಗಲಿ ಅನ್ನುವ ಅರ್ಥ. ಆಮೇಲೆ ಹೃದಾಹ ಅಂದ್ರೆ ಸರೋವರ, ಜಲಾಶಯ ಅಂತ. ಪುಂಡರೀಕಾಣಿ ಅಂದ್ರೆ ಕಮಲದ ಹೂಗಳು. ಸಮುದ್ರಸ್ಯ ಗೃಹ ಇಮೆ, ಈ ಮನೆ ಏನಿದೆ ಅದು ಸಮುದ್ರದ ಮನೆಯಾಗಲಿ ಅಂತ. ಇದು ಏನು ಇದು ಅರ್ಥ? ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಲಿಂಕ್ ಇಲ್ಲ. ಇದಕ್ಕೂ ನಾವು ಇಲ್ಲಿ ಪುಷ್ಪ ಹಾಕೋದಕ್ಕೂ ಏನ್ ಸಂಬಂಧ? ಇಲ್ಲಿ ಹೃದಾಹ ಅಂದ್ರೆ ಸರೋವರಗಳು ಅಂದ್ರೆ ಶಾಂತಿಯ ಪ್ರತೀಕ. ಪುಂಡರೀಕಾಣಿ ಕಮಲ ಅಂದ್ರೆ ಲಕ್ಷ್ಮಿಯ ಪ್ರತೀಕ. ಶಾಂತಿ ಸಮೃದ್ಧಿ ನಮ್ಮಲ್ಲಿ ಉಂಟಾಗಬೇಕು. ಗೃಹಾಹ ನಮ್ಮ ವಾಸಸ್ಥಾನ ಅನಂತ ಕಾಲದವರೆಗೆ ಅಭಿವೃದ್ಧಿ ಆಗಬೇಕು. ಇಂತಹ ವ್ಯವಸ್ಥೆಯಲ್ಲಿ ನಾವು ನಿನ್ನ ಆರಾಧನೆಯನ್ನ ಔಷಧಿ ವನಸ್ಪತಿ ಪುಷ್ಪಗಳಿಂದ ಮಾಡುವ ಹಾಗಾಗ್ಲಿ ಅಂತ ಒಂದರ್ಥ. ಇನ್ನು ಸ್ವಲ್ಪ ಆಳಕ್ಕೆ ಹೋಗಿ ನೋಡಿದರೆ ಪುಷ್ಪ ಅಂದ್ರೆ ಏನು? ಪುಷ್ಯತಿ ವಿಕಸತಿ, ಯಾವುದು ಅರಳುತ್ತೆ, ಯಾವುದು ನಿರಂತರವಾಗಿ ವಿಕಾಸನ ಆಗತ್ತೆ, ಎವಲ್ಯೂಟ್ ಆಗುತ್ತೆ, ಅದು ಅಂತ ಅರ್ಥ. ಯಾವುದದು? ಅದು ಜೀವ. ಹಾಗಾಗಿ ಈ ಪುಷ್ಪ ಅನ್ನುವಂಥದ್ದು ನಮ್ಮ ಅಸ್ತಿತ್ವದ, ನಮ್ಮ ಸರ್ವಸ್ವದ ಪ್ರತೀಕ. ನಮ್ಮ ಸರ್ವಸ್ವವನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡುವ ಪ್ರತೀಕ ಪುಷ್ಪ. ಹಾಗಾಗಿ ಈ ದೂರ್ವೆ, ಪುಷ್ಪಗಳು ಇದೆಲ್ಲ ಜೀವಾತ್ಮದ ಪ್ರತೀಕ ಆಯ್ತು. ಗೃಹ ಅಂದ್ರೆ ಶರೀರ, ನಮ್ಮ ಜೀವಾತ್ಮದ ವಾಸಸ್ಥಾನ ಈ ಶರೀರ. ಅದರಲ್ಲಿ ಸರೋವರ, ಸರೋವರ ಅಂದ್ರೆ ಮನಸ್ಸು, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ, ಈ 4 ಒಳಗೊಂಡಿರುವಂತಹ ಮನೋಮಯ ಕೋಶ ಮನಸ್ಸೆನ್ನುವ ಸರೋವರ. ಅದರಲ್ಲಿ ಕಮಲ, ಕಮಲ ಅಂದ್ರೆ ಭಕ್ತಿ ಮತ್ತು ಪ್ರೀತಿಯ ಭಾವ. ಭಗವಂತನಲ್ಲಿ
ನಮಗಿರುವ ಪ್ರೀತಿಯನ್ನ, ಭಕ್ತಿಯನ್ನ ತೋರಿಸುವಂತಹ ಒಂದು ಪ್ರತೀಕ ಕಮಲ. ಇದೆಲ್ಲದರಿಂದ ಕೂಡಿರುವಂತಹ ಈ ಜೀವಾತ್ಮ, ಮನೆ, ಸರೋವರ, ಕಮಲಗಳು ಅಂದರೆ ದೇಹ, ಮನಸ್ಸು, ಭಾವನೆ, ಇದರಿಂದ ಕೂಡಿರುವಂತಹ ಇದು ಸಮುದ್ರಸ್ಯ. ಸಮುದ್ರ ಅಂದ್ರೆ ಆಕಾಶ ಅಂತ ಅರ್ಥ. ಆಕಾಶ ಅಂದ್ರೆ ಯಾವುದಕ್ಕೆ ಕೊನೆ ಇಲ್ಲ. ಅನಂತವಾದ್ದು ಅಂದ್ರೆ ಪುರುಷ, ಭಗವಂತ, ಅನಂತ ನಾಮಕನಾದ ಭಗವಂತ, ಅವನಲ್ಲಿ ಸೇರ್ಪಡೆಯಾಗಲಿ ಅಂತ. ಈ ಆಕಾಶದಲ್ಲಿ ನನ್ನ ಸರ್ವಸ್ವ ಲೀನವಾಗಲಿ ಅಂದ್ರೆ ಅನಂತದಲ್ಲಿ ನಾನು ಸೇರಲಿ ಅನ್ನುವ ಅರ್ಥ. ಹೀಗೆ ಪ್ರತಿ ಸಾರಿ ನಾವು ಒಂದು ಹೂವನ್ನ, ತುಳಸಿಯನ್ನ, ದೂರ್ವೆಯನ್ನ ಸಮರ್ಪಣೆ ಮಾಡಬೇಕಾದ್ರೆ ನಮ್ಮಲ್ಲಿ ಈ ಭಾವನೆ ಇರಬೇಕು. ಆ ಹೂವಂದ್ರೆ ಕೇವಲ ಯಾವುದೋ ಗಿಡದ ಹೂವಲ್ಲ, ಅದು ನಮ್ಮ ಸರ್ವಸ್ವ. ಅದನ್ನು ನಾನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ನುವ ಭಾವನೆ. ಇಷ್ಟಾದ್ಮೇಲೆ ಆ ಕಲಶ ಅಭಿಮಾನಿ ದೇವತೆಗಳ ಚಿಂತನೆ.